ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ. ಮೊನ್ನೆ ಶಿವರಾತ್ರಿ ದಿವಸ ಪರಮಾತ್ಮನ ಕುರಿತಾಗಿ ಪತಂಜಲಿಗಳು ಹೇಳಿದಂತಹ ವಿಶೇಷವಾದಂತಹ ಸೂತ್ರ 26 ಪ್ರಾಯಶಃ ಬುದ್ಧನ ನಂತರವೋ ಬುದ್ಧನಕ್ಕಿಂತ ಮೊದಲು ಈ ರೀತಿಯಾಗಿ ಉಪನಿಷತ್ಕಾರರ ನಂತರ ಈ ರೀತಿಯಾಗಿ ಪರಮಾತ್ಮನನ್ನು ವರ್ಣಿಸಿದವರು ಕಡಿಮೆ. ಬುದ್ಧ ಅಂತೂ ಪರಮಾತ್ಮನ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಮೌನ. ಪರಮಾತ್ಮನ ವಿಷಯ ಬಂದಾಗ ಮೌನ. ಇನ್ನು ಮಹಾವೀರ ಅಲೌಕಿಕ ಆಕಾಶ ಅಂತ ಕರೆದ್ಬಿಟ್ಟು, ಅದು ಶಕ್ತಿಶಾಲಿಯಾದದ್ದು, ಸರ್ವಕ್ಕೂ ಕಾರಣಭೂತವಾದದ್ದು. ಆದರೆ ನೀವು ತಿಳ್ಕೊಂಡಂಥ ದೇವರಲ್ಲ ಅದು. ಅಂದರೆ ಇವರೇನು ದೇವರುಗಳಿಗೆ ಮೂರ್ತಿ ಕೊಟ್ಟಿದ್ರು, ದೇವರಿಗೆ ಮೂರ್ತಿ ಮಾಡಿದ್ರು, ಹೆಣ್ಣು ಗಂಡು ರೂಪ ಕೊಟ್ಟಿದ್ರು, ಯಾಗಯಜ್ಞ ಮಾಡ್ತಿದ್ರು. ಅದು ದೇವರಲ್ಲ ಅನ್ನೋದು ಮಹಾವೀರನ ಅಭಿಪ್ರಾಯ. ಆದರೆ ಇಲ್ಲ ಅಂತ ಹೇಳೋದಕ್ಕೆ ಸಿದ್ಧನಿಲ್ಲ ಅವನು. ಮಹಾವೀರ ಆಗಲಿ ಬುದ್ಧ ಆಗಲಿ ನಾಸ್ತಿಕರಲ್ಲ, ಆಗ್ನೇಯವಾದಿಗಳು ಅಂತ ಕರೀತಾರೆ. ಆದರೆ ಪತಂಜಲಿ ಋಷಿಗಳು ದೇವರನ್ನು ಒಪ್ಕೊಂಡಿದ್ದಾರೆ ಮತ್ತು ದೇವರನ್ನು ಯಥಾವತ್ತಾಗಿ ವರ್ಣಿಸುವ ಪ್ರಯತ್ನವನ್ನು ಮಾಡುತ್ತಾರೆ. ಪೂರ್ವೇಶಾಂ, ಪೂರ್ವ, ಈಶಾಂ, ಪೂರ್ವ ಪ್ಲಸ್ ಈಶಾ, ಪೂರ್ವೇಶಾಂ. ಆ ಈಶನು, ಈಶ್ವರ ಪ್ರಣಿಧಾನಕ್ಕೆ ಕಾರಣವಾದಂಥವನು, ಅವನು ಪೂರ್ವ, ಎಲ್ಲದಕ್ಕೂ ಪೂರ್ವ, ಎಲ್ಲದಕ್ಕೂ ಪೂರ್ವ. ಪಂಚಭೂತಗಳಿಗೆ ಪೂರ್ವ. ಮಹಾಲಿಂಗ ಅಂತ ಶರಣರನ್ನು ಕರೀತಾರೆ. ಅಂದರೆ ಬ್ರಹ್ಮಾಂಡಗತ ಚೈತನ್ಯ, ಅದಕ್ಕಿಂತಲೂ ಪೂರ್ವ, ಸೃಷ್ಟಿಗಿಂತಲೂ ಪೂರ್ವ. ಪೂರ್ವೇಶಾಂ ಅಪಗುರು, ಅವನಿಗೆ ಗುರುವೇ ಇಲ್ಲ. ಕಾಲೇನ ಅವಚ್ಛೇದಾತ್, ಕಾಲದಿಂದ ಛೇದಿಸಲ್ಪಡುವುದಿಲ್ಲ. ಇದು ಬಹಳ ವಿಶೇಷವಾದಂಥ ಕಾಲ. ಕಾಲಾತೀತಂ ವ್ಯೋಮಾತೀತಂ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಅವನು ಕಾಲಕ್ಕೆ ಸಿಕ್ಕುವನು. ಜಗತ್ತಿನಲ್ಲಿ ಎಲ್ಲವೂ ಕಾಲಾಧೀನ. ನಕ್ಷತ್ರಗಳು, ಗ್ಯಾಲಾಕ್ಸಿಗಳು ಎಲ್ಲವೂ ಕಾಲಕ್ಕೆ ಅಧೀನ. ಕಾಲಕ್ಕೆ ಅಧೀನನಾಗದ ಚೈತನ್ಯ ಅಂದರೆ ಅದು ಈಶ, ಪರಮಾತ್ಮ. ತಸ್ಯ ವಾಚಕ ಪ್ರಣವ. ಅದರ ಹೆಸರೇನಪ್ಪ ಅಂದರೆ ಪ್ರಣವ. ತಸ್ಯ ವಾಚಕ, ವಾಚಕ ಅಂದರೆ ಅದನ್ನು ಸೂಚಿಸ್ತಕ್ಕಂಥದ್ದು. ಅದನ್ನು ಯಾವುದ್ರ ಮೂಲಕ ಅರಿಬೇಕು ನಾವು ಅಂದರೆ ಪ್ರಣವದ ಮೂಲಕವೇ. ಪ್ರಣವವೇ ಪರಮಾತ್ಮನ ನಿಜವಾದ ಹೆಸರು. ಇನ್ನು ಬಾಕಿದೆಲ್ಲ ನಾವು ಕೊಟ್ಟ ಹೆಸರು. ಪ್ರಣವನಾದ, ಅನಾಥನಾದ, ಎಲ್ಲದರ ನಡುವೆ ಇದೆ, ಎಲ್ಲದರೊಳಗೆ ಇದೆ, ಎಲ್ಲದರ ಹೊರಗಿದೆ. ಅನಾಹತನಾದ ನಿಮ್ಮೆಲ್ಲರ ಹೃದಯದಲ್ಲಿದೆ. ತಸ್ಯ ವಾಚಕ ಪ್ರಣವ. ಅದರ ವಾಚಕ, ಸೂಚಕ ಯಾವುದಪ್ಪ ಅಂದರೆ ಪ್ರಣವ. ತಜ್ಜಪ ತದ ಅರ್ಥ ಭಾವನ. ಆ ಪ್ರಣವವನ್ನು ಜಪ ಮಾಡಿ. ಜಪ ಮಾಡಿ ಅಂದರೆ ಬಾಯಿ ಬಿಟ್ಟೆ ಜಪ ಮಾಡಬೇಕು ಅಂತಿಲ್ಲ, ನೀವು ಮಾನಸಿಕ ಜಪ ಮಾಡಬಹುದು. ಅಂದರೆ ಪ್ರಾಣಾಯಾಮ ಮಾಡಬೇಕಾದ್ರೆ, ವಿಶೇಷವಾಗಿ ಕುಂಭಕ ಮಾಡಬೇಕಾದ್ರೆ, ದೀರ್ಘ ಉಸಿರಾಟ ಮಾಡಬೇಕಾದ್ರೆ ನೀವು ಪ್ರಣವವನ್ನು ಒಳಗಡೆ ತಗೊಳ್ತೀರಾ, ಹೊರಗಡೆ ಬಿಡ್ತೀರಾ. ಗಾಳಿ ಕೇವಲ ಗಾಳಿ ಅಲ್ಲ, ಅದು ಪ್ರಣವ ಸಹಿತವಾದ ಗಾಳಿ. ಗಾಳಿಯಲ್ಲಿ ಜೀವ ಇದೆ, ಗಾಳಿಯಲ್ಲಿ ಚೈತನ್ಯ ಇದೆ. ಅದಕ್ಕೆ ಉಸಿರಾಟದಲ್ಲಿ ಚೈತನ್ಯ ಇದೆ. ಗಾಳಿ ಅದು ಪರಮಾತ್ಮನ ಒಂದು ಅಂಶ. ಈ ಪಂಚಭೂತಗಳೆಲ್ಲವೂ ಕೂಡ ಪರಮಾತ್ಮನ ಅಂಶಗಳೇ. ಭೂಮಿಯಲ್ಲಿ ಪರಮಾತ್ಮನ ಶಕ್ತಿ ಇದೆ. ಈಗ ಬೆಳೆ ಬೆಳಿತೀರಿ, ಕೇವಲ ಮಣ್ಣಿನಿಂದನೇ ಆಗಿದೆ, ಜಲದಿಂದ ಆಗಿದೆ. ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ
ಮಣ್ಣು ನೀರು ಬೇಕು, ಗಾಳಿ ಆಕಾಶ ಬೇಕು, ಅಗ್ನಿ ತತ್ವ ಬೇಕು, ಸರಿ. ಆದರೆ ಅದರಲ್ಲಿರ್ತಕ್ಕಂಥ ರುಚಿ ಅದು ಯಾವ ಪಂಚಭೂತಗಳಲ್ಲೂ ಇಲ್ಲ. ಅದನ್ನು ನಾವು ತಿಳ್ಕೋಬೇಕು. ಕಬ್ಬಿಗೆ ರಸ ಇದೆ, ಅಂದರೆ ದ್ರವ ಪದಾರ್ಥ ಇದೆ. ಅದಕ್ಕೆ ಪೃಥ್ವಿ ತತ್ವ ಇದೆ, ಆಕಾಶ ತತ್ವವೂ ಇದೆ, ಅದರೊಳಗಡೆ ವಾಯು ತತ್ವವೂ ಇದೆ. ಆದರೆ ಎಲ್ಲವೂ ಇದ್ರೂ ಕೂಡ ವಾಯುವಿನಲ್ಲಿ ರುಚಿ ಇಲ್ಲ, ನೀರಿನಲ್ಲಿ ಸಿಹಿ ರುಚಿ ಇಲ್ಲ, ಮಣ್ಣಿನಲ್ಲೂ ಸಿಹಿ ರುಚಿ ಇಲ್ಲ. ಅಷ್ಟು ಕೂಡಿದಾಗ ಕಬ್ಬಿಗೆ ಒಂದು ರುಚಿ ಬರ್ತದಲ್ಲ, ಅದು ಪರಮಾತ್ಮನ ಆಶೀರ್ವಾದ, ಅದೇ ಪ್ರಸಾದ. ಆ ರುಚಿ ಬರ್ತದೆ. ಕಬ್ಬಿಗೆ ತನ್ನದೇ ಆದ ರುಚಿ ಇದೆ, ಹಣ್ಣಿಗೆ ತನ್ನದೇ ಆದ ರುಚಿ ಇದೆ, ಪ್ರತಿಯೊಂದು ದವಸ ಧಾನ್ಯಕ್ಕೆ ತನ್ನದೇ ಆದ ರುಚಿ ಇದೆ. ಅದು ಪರಮಾತ್ಮನ ಕೊಡುಗೆ, ಅದೇ ಪರಮಾತ್ಮ. ಆ ರುಚಿಯೇ ಪರಮಾತ್ಮ. ಅದನ್ನೇ ಶರಣ ಪ್ರಸಾದ ಅಂತ ಕರೆದ. ಪ್ರಸಾದ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಅಂತ ಕರೆದಲ್ಲ. ಪ್ರತಿಯೊಂದು ದವಸ ಧಾನ್ಯದಲ್ಲಿ, ಪ್ರತಿಯೊಂದು ಹಣ್ಣಿನಲ್ಲಿ ರುಚಿ ಇದೆ. ಇಲ್ಲಿ ನಾವು ವಿಚಾರ ಮಾಡಿ ನೋಡಿದ್ರೆ, ಈಗ ನಮ್ಮ ಒಳಗಡೆಯಿಂದ ಧ್ವನಿ ಬರ್ತದಲ್ಲ, ಆ ಧ್ವನಿ ಮೆದುಳಲ್ಲೂ ಇಲ್ಲ, ಧ್ವನಿ ಪೆಟ್ಟಿಗೆಯಲ್ಲೂ ಇಲ್ಲ. ಧ್ವನಿ ಪೆಟ್ಟಿಗೆಯಲ್ಲಿ ಹುಡುಕಾಡಿದ್ರೆ ಯಾವ ಶಬ್ದಗಳು ಸಿಕ್ಕಲ್ಲ. ಮೆದುಳಲ್ಲಿ ವಿಚಾರ ಮಾಡಿ ನೋಡಿದ್ರೆ ಯಾವ ಶಬ್ದವೂ ಇಲ್ಲ. ಇಂಗ್ಲೀಷ್ ಇಲ್ಲ, ಕನ್ನಡ ಇಲ್ಲ, ಮೆದುಳಲ್ಲಿಲ್ಲ, ಧ್ವನಿ ಪೆಟ್ಟಿಗೆಯಲ್ಲೂ ಇಲ್ಲ. ಆದರೆ ಉಚ್ಚಾರಣೆ ಮಾಡುವಾಗ ಎಲ್ಲವೂ ಕೂಡಿ ಧ್ವನಿ ಪೆಟ್ಟಿಗೆ, ಮೆದುಳು, ನಾಲಿಗೆ ಎಲ್ಲವೂ ಕೂಡಿ ಭಾಷೆ ಉತ್ಪತ್ತಿ ಆಗುತ್ತಲ್ಲ, ಅದೇ ಪರಮಾತ್ಮನ ಅಂಶ. ಪ್ರಣವದಿಂದ ಪ್ರತಿಯೊಂದರ ಜನನ, ಪ್ರತಿಯೊಂದಕ್ಕೆ ಪ್ರಣವವೇ ಜನ್ಮಭೂಮಿ, ಪರಮಾತ್ಮನೇ ಜನ್ಮಭೂಮಿ. ಹೀಗೆ ಜಪ ಮಾಡ್ಬೇಕು ನಾವು. ಜಪ ಸುಮ್ಮನೆ ಓಂ 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 ಅಂತ ಹೇಳಿಬಿಟ್ಟು 101 ಸಲ ಜಪ ಮಾಡಿದೆ, 108 ಸಲ ಜಪ ಮಾಡಿದೆ, ನನಗೆ ಏನಾದ್ರು ಹೊರ ಕೊಡು, ನನಗಿಂಥದ್ದು ಈಡೇರಿಸು, ನನ್ನ ಕಾಯಿಲೆ ಹುಷಾರು ಮಾಡು, ಅದು ಆಗ್ಬೋದು, ಅದೇನಾಗಲಿಕ್ಕಿಲ್ಲ ಅಂತಲ್ಲ. ಆದರೆ ಅದೇ ಅಂತಿಮ ಅಲ್ಲ. ಯಾಕಂದರೆ ಕಾಯಿಲೆಯನ್ನು ನಾವು ಜಪದಿಂದ ಕಾಯಿಲೆ ಕಳ್ಕೋಬೋದು, ಆದರೆ ಮತ್ತೆ ಕಾಯಿಲೆ ಬರೋ ಸಾಧ್ಯತೆ ಇರ್ತದೆ. ಗೊತ್ತಾಯ್ತಲ್ವ? ಜಪದಿಂದ ನೀವೇನಾದರೂ ಪಡ್ಕೊಳ್ಬೋದು. ಈ ಲೌಕಿಕವಾದದ್ದು ಏನು ಬೇಕಾದರೂ ಪಡ್ಕೋಬೋದು, ಅಥವಾ ಪಡೆದಲೇ ಇರ್ಬೋದು. ಯಾಕಂದರೆ ಲೌಕಿಕ ಸಂಪತ್ತು ಸಿಗಬೇಕಾದ್ರೆ ನಮ್ಮ ಕರ್ಮವೂ ಕಾರಣವಾಗಿರಬೇಕು, ನಮ್ಮ ಭಾಗ್ಯದಲ್ಲಿ ಅದಿರಬೇಕು. ಇಲ್ಲೇ ಹೋದರೆ ಸುಮ್ಮನೆ ಸಿಕ್ಕಲ್ಲ. ಆದ್ದರಿಂದ ಜಪ ಮಾಡಬೇಕಾದ್ರೆ ಏನಾದರೂ ಪ್ರಾಪ್ತಿಯಾಗಲಿ ಅಂತ ಜಪ ಮಾಡೋದಲ್ಲ, ಆನಂದಕ್ಕಾಗಿ ಜಪ. ಆದರೆ ಜಪದ ಪ್ರಾರಂಭಾವಸ್ಥೆಯಲ್ಲಿರ್ತಕ್ಕಂಥವ್ರು, ಧ್ಯಾನದ ಪ್ರಾರಂಭಾವಸ್ಥೆಯಲ್ಲಿರ್ತಕ್ಕಂಥವ್ರು ಬೇಡದ ತಪ್ಪೇನಲ್ಲ. ಬೇಡೋದು, ಆಮೇಲಿಂದ ಪ್ರಯತ್ನ ಮಾಡೋದು. ಹೊರಡೆ ಹೋಗಿ ಕೆಮ್ಮಂದರೆ ಯಾಕೆ ಅಷ್ಟು ಗೊತ್ತಾಗಲ್ಲ. ಇಡೀ ಎಲ್ರಿಗೂ ಗೊತ್ತಾಗತ್ತೆ ನೀವು ಕೆಮ್ತಾ ಇದ್ದೀರಾ ಅಂತ. ಯೂಟ್ಯೂಬಲ್ಲಿ ರೆಕಾರ್ಡ್ ಆಗುತ್ತದು, ಅರ್ಥ ಮಾಡ್ಕೋಬೇಕು. ಹೀಗೆ ಅಂದರೆ ಈ ಏನು ಪ್ರಣವ ನಾದ ಏನಿದೆ ಅದರಲ್ಲಿ ಪ್ರತಿಯೊಂದು ಇದೆ, ಎಲ್ಲವೂ ಇರುತ್ತೆ. ಆದರೆ ಅದರಲ್ಲಿ ನಮಗೆ ಏನು ಕಾಣಿಸಲ್ಲ. ಆಮೇಲೆ ಈಗೇನೋ ನೀವು ತಾಯಿ ತಂದೆಯನ್ನು ಬೇಡಿದ್ರಿ, ಅಥವಾ ಗುರುಗಳನ್ನು ಬೇಡಿದ್ರಿ, ಉದ್ಯಮಿಗಳನ್ನು ಬೇಡಿದ್ರಿ, ಶ್ರೀಮಂತರನ್ನು ಬೇಡಿದ್ರಿ, ಅವ್ರು ಕೊಟ್ಬಿಡ್ತಾರೆ, ಅಥವಾ ಕೊಡದೇನೂ ಇರ್ಬೋದು. ಪ್ರಣವದ ಕೊಡುವಿಕೆ, ಪರಮಾತ್ಮನ ಕೊಡುವಿಕೆ ಹಾಗಲ್ಲ. ಅದು ಯಾರ್ದಾದ್ರ ಮೂಲಕನೇ ಬರ್ಬೋದು, ಅಥವಾ ಭೂಮಿಯ ಮೂಲಕ ಬರ್ಬೋದು, ಯಾವ ಮೂಲಕನಾದರೂ ಬರ್ಬೋದು. ನಮಗೆ ದೇವರು ಕೊಟ್ಟ ಅಂತ ಅನ್ಸಲ್ಲ ಕೆಲವು ಸಾರಿ. ಆದರೆ ಪ್ರತಿಯೊಂದು ಪರಮಾತ್ಮನಲ್ಲಿ ನಿಹಿತವಾಗಿದೆ, ಪ್ರತಿಯೊಂದು ಪರಮಾತ್ಮನಲ್ಲಿ ಅಡಕವಾಗಿದೆ. ತದ್ ಜಪಸ್ ತದ ಅರ್ಥ ಭಾವನಂ. ಅದರ ಭಾವನೆ ಮಾಡಿಕೊಳ್ಳಿ, ಅದರ ಅರ್ಥವನ್ನು ಗ್ರಹಿಸ್ಕೊಳ್ಳಿ, ಜಪ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾರೆ. ಈ 3 ಸೂತ್ರಗಳು ಬಹಳ ಅದ್ಭುತವಾಗಿದೆ. ಆಮೇಲಿಂದ ಈ 3 ಸೂತ್ರಗಳೇನಿದಾವಲ್ಲ, ಇದನ್ನು ನಾವು ಅನ್ವಯ ಮಾಡಿಕೊಂಡಿದ್ದು
ಮಾಡಿದ್ದೇ ಆದರೆ ಅಂದರೆ ಹೃದ್ಗತ ಮಾಡ್ಕೊಳ್ಳೋದು, ಮೊದಲು ಕಂಠಸ್ಥ ಮಾಡ್ಕೊಳ್ಳೋದು, ಅದನ್ನು ಬಾಯ್ಪಾಟ್ ಮಾಡೋದು, ಆಮೇಲೆ ಹೃದ್ಗತ ಮಾಡ್ಕೊಳ್ಳೋದು, ಅದನ್ನು ನೆನಪು ಮಾಡ್ಕೊಳ್ಳೋದು, ಆ ನಂತರ ಅದನ್ನು ನಿಧಿಧ್ಯಾಸನ ಮಾಡೋದು, ಆಚರಣೆಗೆ ತರೋದು. ಹಾಗೆ ಮಾಡಿಬಿಟ್ರೆ ನಮಗೆ ಯಾವ ಕ್ಷೇತ್ರ ತೀರ್ಥಗಳಿಗೆ ಹೋಗುವ ಅಗತ್ಯ ಇಲ್ಲ, ಯಾವ ತೀರ್ಥಕ್ಷೇತ್ರಗಳಿಗೂ ಹೋಗುವ ಅಗತ್ಯ ಇಲ್ಲ, ಯಾವ ನದಿಗಳಿಗೂ ಹೋಗಿ ಮುಳುಗುವ ಅಗತ್ಯ ಇಲ್ಲ. ಯಾಕಂದರೆ ಸಕಲ ತೀರ್ಥಕ್ಷೇತ್ರಗಳಿಗೆ, ಸಕಲ ನದಿಗಳಿಗೆ ನಿಮ್ಮ ಆತ್ಮವೇ ಮೂಲ, ಪರಮಾತ್ಮನೇ ಮೂಲ. ಅದು ಪ್ರತಿಯೊಬ್ಬರ ಹೃದಯದಲ್ಲಿರುವಾಗ ಯಾಕೆ ನೀವು ಅಲಿಯೋದು ಯಾಕೆ? ಅದನ್ನು 3000 ವರ್ಷ ಆಯಿತು, 4000 ವರ್ಷ ಪತಂಜಲಿಗಳು ಹೇಳಿದ್ದಾರೆ. ಆದರೆ ಅದನ್ನು ಭಾರತೀಯರು ಅರ್ಥ ಮಾಡ್ಕೊಳ್ಳಿಲ್ಲ. ಬಹಳ ಜನ ಅರ್ಥ ಮಾಡ್ಕೊಳ್ಳಿಲ್ಲ. ಬಹಳ ಜನ ಅರ್ಥ ಮಾಡ್ಕೊಂಡಿದ್ದಿದ್ರೆ ಈ ದೇಶ ಈ ಸ್ಥಿತಿಯಲ್ಲಿ ಇರ್ತಿರಲಿಲ್ಲ ಅನಿಸುತ್ತೆ. ಆದರೆ ಅದು ಪರಮಾತ್ಮನ ಇಚ್ಛೆ ಇರ್ಬೋದು. ಎಲ್ಲರಿಗೂ ಒಂದೇ ನಿಯಮ ಅಲ್ಲ. ಕೆಲವರು ಅಲಿಬೇಕು, ಮುಳುಗಬೇಕು, ಒದ್ದಾಡಬೇಕು. ಅವರವರ ಕರ್ಮಕ್ಕನುಸಾರವಾಗಿ ಅವ್ರೇನು ಮಾಡಬೇಕು ಮಾಡಲೇಬೇಕು. ಆದರೆ ಯಾರು ಅರ್ಥ ಮಾಡ್ಕೊಳ್ತೀರ ಅವರು ಪಾರಾಗ್ತಿರೋ. ಜೊತೆಗೆ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕಾಗಲ್ಲ. ತುಂಬ ಜನ ಅರ್ಥ ಮಾಡ್ಕೊಂಡಿರೋರು ಇದ್ದಾರೆ, ಆದರೆ ಅವರು ಕೂಡ ಪಾರಾಗಿಲ್ಲ. ಯಾಕೆ ಅಂದರೆ ಅವರು ಅದನ್ನ ಅನುಷ್ಠಾನ ಮಾಡೋದು. ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕಾಗಲ್ಲ, ಅನುಷ್ಠಾನವೂ ಕೂಡ ನಡಿಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಜಯ ಶ್ರೀ.